ಸರ್, ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ವಿರುದ್ಧ ಒಂದು ಐಡಿಯಾಲಜಿಕಲ್ ಫೈಟ್ನ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ಐಡಿಯಾಲಜಿಕಲ್ ಫೈಟ್. ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವಿನ ಸೈದ್ಧಾಂತಿಕ ಸಂಘರ್ಷದ ನೇತೃತ್ವವನ್ನು ಪ್ರಿಯಾಂಕ್ ಖರ್ಗೆ ಅವರು ವಹಿಸಿದ್ದಾರೆ. ಜೊತೆಗೆ ಇನ್ನಷ್ಟು ಪ್ರಖರವಾಗಿ ಯಾರೋ ಬಿ ಕೆ ಹರಿಪ್ರಸಾದ್ ಅವರು ಮಾತಾಡ್ತಾ ಬರ್ತಾ ಇದ್ದಾರೆ. ಇವರಿಬ್ಬರು ಬಿಟ್ಟರೆ ಆರ್ ಎಸ್ ಎಸ್ ವಿರುದ್ಧ ಬೇರೆ ಯಾರ ಲೀಡರ್ಗಳು ಮಾತಾಡಿದಾರಾ? ನನಗಂತೂ ಕಂಡು ಬರ್ತಾ ಇಲ್ಲ. ಖುದ್ದು ನನಗೇನು ಡೌಟ್ ಇದೆ ಅಂತ ಹೇಳಿದ್ರೆ, ಇವರಿಬ್ಬರ ವಾಗ್ಝರಿಯ ಬಗ್ಗೆ ಅಥವಾ ಇವರಿಬ್ಬರ ಆರ್ ಎಸ್ ಎಸ್ನ ಆಕ್ರೋಶದ ಬಗ್ಗೆ, ಆರ್ ಎಸ್ ಎಸ್ ಬಗ್ಗೆ ಇವರಿಬ್ಬರು ಪ್ರತಿದಿನ ಬೀಸ್ತಿರುವ ಬಾಣಗಳ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳಿಗೆ ಸಹಮತ ಇದೆಯಾ ಅನ್ನೋದು ನನಗೆ ಡೌಟು. ಖುದ್ದು ಮುಖ್ಯಮಂತ್ರಿಗೆ ಸಹಮತ ಇದೆಯಾ ಅನ್ನೋದು ಡೌಟು. ಆಮೇಲೆ ಅವಕಾಶ ಸಿಕ್ಕ ಎಲ್ಲ ಸಂದರ್ಭದಲ್ಲಿ ನರೇಂದ್ರ ಮೋದಿಯವ್ರನ್ನ ಬೈತಿದ್ದ ಆರ್ ಎಸ್ ಎಸ್ನವ್ರು ಬೈತಿದ್ರು. ನರೇಂದ್ರ ಮೋದಿನ ಬೈಯೋದು ಆರ್ ಎಸ್ ಎಸ್ನವ್ರು ಬೈಯೋದು ಮಾಡ್ತಾಯಿದ್ರು ಸಿದ್ದರಾಮಯ್ಯನವರಂತೂ ಮಹಾಮೌನ, ರಣಮೌನ, ಭೀಕರ ಮೌನ, ಕುದಿ ಮೌನ, ತುದಿ ಮೌನ, ಅದಕ್ಕೆ ಮೌನವಂತೂ ಭೇದಿಸೋಕೆ ಯಾರ ಕೈಲೂ ಸಾಧ್ಯ ಆಗ್ತಾರೆ. ಯಾರೂ ಮಾತಾಡ್ತಾ ಇಲ್ಲ. ಓನ್ಲಿ ಬಿ ಕೆ ಆ್ಯಂಡ್ ಪಿ ಕೆ ಇಬ್ಬರೇ ಮಾತಾಡ್ತಾರೆ. ಡಿ ಕೆ ದೂರ ಸರಿದು ಬಿಟ್ಟಿದ್ದಾರೆ. ಇದು ಯಾರ ಸರ್ಕಾರ ಅಂತ ಕೇಳಿದ್ರೆ ಡಿ ಕೆ, ಪಿ ಕೆ ಮತ್ತು ಏನೋ ಬಿ ಕೆ ಸರ್ಕಾರ ಅಂತ ಹೇಳ್ತಾ ಇದ್ರು. ಈ ಆರ್ ಎಸ್ ಎಸ್ ವಿರುದ್ಧದ ಕಾಳಗದಲ್ಲಿ ಡಿ ಕೆ ನ್ಯೂಟ್ರಲ್ ಆಗಿರೋ ಥರ ಕಾಣ್ತಾ ಇದೆ. ಇವರಿಬ್ಬರು ಫೈಟ್ ಮಾಡ್ತಾ ಇದ್ದಾರೆ. ಸಹಜ, ಈಗ ಪಕ್ಷದ ಐಡಿಯಾಲಜಿಕಲ್ ಸಂದರ್ಭದಲ್ಲಿ ಯಾರೊಬ್ಬರು ಲೀಡ್ ಮಾಡಬೇಕು. ಈಗ ಎಮ್ ಎಲ್ ಸಿಗಳಿದ್ದಾರಲ್ಲ ಮೇಲ್ಮನೆಯಲ್ಲಿ, ಅವರಾರು ಯಾರು ಮಾತಾಡಬೇಕು, ಅವ್ರು ಮಾತಾಡ್ತಾ ಇಲ್ಲ, ಇವರು ಲೀಡ್ ಮಾಡ್ತಾ ಇದ್ದಾರೆ. ನೀವು 10 ಜನ ಕಾಂಗ್ರೆಸ್ ನಾಯಕರನ್ನ ಸೇರಿಸಿ ಸರ್, ಇವರು ಆರ್ ಎಸ್ ಎಸ್ ವಿರುದ್ಧ ದಿನ ಟೀಕೆ ಮಾಡ್ತಿರೋ ಸರಿ ಇದೆಯಾ ಅಂತ ಕೇಳಿದ್ರೆ 8 ಜನ ಇವ್ರ ವಿರುದ್ಧ ಮಾತಾಡ್ತಾರೆ ಸರ್ ಕಾಂಗ್ರೆಸ್ಸಲ್ಲಿ. ಹೌದು, ಕಾಂಗ್ರೆಸ್ನ ಸಾಫ್ಟ್ ಹಿಂದುತ್ವ ಅಂತ ಹೇಳೋದು ಅಂದರೆ ಲಾಂಗ್ ಟರ್ಮ್ ಸ್ಟ್ರಾಟಜಿ. ಬಿ ಜೆ ಪಿನವರು, ಆರ್ ಎಸ್ ಎಸ್ನವರು ಇವ್ರ ಥರ ಈಗ ಕಾಂಗ್ರೆಸ್ನ ಬಹುತೇಕರು ಮಾಡೋ ಥರ ಶಾರ್ಟ್ ಟರ್ಮ್ ಗೈನಿಂಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾಕಪ್ಪ ಆರ್ ಎಸ್ ಎಸ್ನ ಬೈಯೋದು, ಅಲ್ಲೆಲ್ಲ ನಮ್ಮ ಲೊಕ್ಯಾಲಿಟಿಲಿ ಒಂದು 500 ಓಟ್ ಬಂದರೆ ಸಾಕಲ್ವಾ, ಅದನ್ನ ಯಾಕೆ ಕಳ್ಕೋಬೇಕು ಅನ್ನುವ ಭಾವನೆ ಬಹುತೇಕ ಕಾಂಗ್ರೆಸ್ ಲೀಡರ್ಗಳಲ್ಲಿದೆ. ಇದು ಪಿ ಕೆ ಮತ್ತು ಬಿ ಕೆ ಅವರಲ್ಲಿಲ್ಲ. ಅವರು ಅಂದರೆ ಲಾಂಗ್ ಟರ್ಮಲ್ಲಿ ಪಕ್ಷ ಕಟ್ಟಕ್ಕೆ ಸೈದ್ಧಾಂತಿಕವಾಗಿ ನೆಲೆಗಟ್ಟನ್ನು ಒಂದು ರಚನೆ ಮಾಡಬೇಕು. ಆರ್ ಎಸ್ ಎಸ್ನವ್ರು ಹೇಗೆ ಇನ್ನು 200 ವರ್ಷದ 100 ವರ್ಷದ ಪ್ಲಾನ್ ಮಾಡ್ತಾರೋ, ಕಮ್ಯುನಿಸ್ಟ್ ಪಕ್ಷಗಳು ಹೇಗೆ ಇನ್ನು 100 ವರ್ಷದ ತಲೆಯಲ್ಲಿ ಇಟ್ಕೊಂಡು ಈಗಲಿಂದ ಒಂದೊಂದೇ ಇಟ್ಕೆ ಕಟ್ಟೋಕೆ ಶುರು ಮಾಡ್ತಾರೋ, ಅದು ಕಾಂಗ್ರೆಸ್ನಲ್ಲಿ ಇಲ್ಲ. ಹಾಗಾಗಿ ಇವರಿಬ್ಬರ ಫೈಟ್ ಏನಿದೆ ಅದೊಂಥರ ಏನೋ ಕೇವಲ ಇವರಿಬ್ಬರ ಫೈಟ್ ಆಗೇ ಉಳ್ಕೊಂಡ್ಬಿಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಸರ್ ನನಗೆ.